ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾವೀಗ ಆಲ್ಮೇಲ್ ತಾಲೂಕಿನ ಆಲ್ಮೇಲ್ ಗ್ರಾಮದ ಅಲ್ಲಾವುದ್ದೀನ್ ತಾಂಬೋಳಿಯವರ ಕಬ್ಬಿನ ಹೊಲದಾಗಿದ್ದೀವಿ. ಈ ಕಬ್ಬಿನ ಹೊಲಕ್ಕೆ ಪ್ರೋ ಅಗ್ರೋ ಬಯೋಟೆಕ್ ಕಂಪನಿಯ ಡಾಕ್ಟರ್ ಭೂಮ್ ಗೊಬ್ಬರವನ್ನು ಬಳಕೆ ಮಾಡ್ಲಿಕ್ಕೆ ಅವ್ರಿಗೆ ಕೊಟ್ಟಿವಿ. ಅವರು ಯಾವ ರೀತಿ ಬಳಕೆ ಮಾಡ್ಯಾರ, ಎಂದು ಬಳಕೆ ಮಾಡ್ಯಾರ, ಏನು ಬದಲಾವಣೆಗಳದಾವ ಅನ್ನೋದು ಅವ್ರ ಮಾಹಿತಿಯನ್ನು ಸವಿಸ್ತರವಾಗಿ ಕೇಳೋಣ. ನಮಸ್ಕಾರ ಸರ. ನಮಸ್ಕಾರ ಸರ್, ನೀವು ಡಾಕ್ಟರ್ ಭೂಮ್ ಗೊಬ್ಬರ ಬಳಕೆ ಮಾಡಿದ ಬಳಿಕ ನಿಮ್ಮಲ್ಲಿ ಕಬ್ಬಿನಲ್ಲಿ ಏನು ಬದಲಾವಣೆಗಳು ಆಗ್ಯಾವ ಅನ್ನೋದು ಸ್ವಲ್ಪ ಸಾರ್ವಜನಿಕರಿಗೆ, ರೈತರಿಗೆ ಮಾಹಿತಿ ಕೊಡಿ ಸರ್. ನನಗೆ ಮೊದಲು ಡೌಟ್ ಇತ್ತು, ಇದು ಕೆಮಿಕಲ್ ಏನು ಫರ್ಟಿಲೈಸರ್ ಯೂಸ್ ಮಾಡ್ತೀವಿ ನಾವು, ಆ ಲೆವೆಲ್ ಕೆಲಸ ಮಾಡ್ತಾ ಇರೋದು ನಮ್ಗೆ ಡೌಟ್ ಇತ್ತು. ಒಂದು 3.5 ಎಕರೆ ಪ್ಲಾಟ್ ಏನದ ನಾವು ಕೆಮಿಕಲ್ ಮಾಡೀವಿ. ಅಲ್ಲಿ ಅಂದರೆ DAP, ಯೂರಿಯಾ, ಪೊಟ್ಯಾಶ್ ಹಾಕಿವಿ, ಕೆಮಿಕಲ್ ಹಾಕಿವಿ. ಇದಕ್ಕೇನದ ನೀವು ಹೇಳಿದ ಡಾಕ್ಟರ್ ಭೂಮಿ 2.5 ಎಕರೆ ಪ್ಲಾಟಿಗೆ ನಾವು ಯೂಸ್ ಮಾಡಿವಿ. ಇದು ಆದರೆ ಏನೂ ಚೇಂಜ್ ಅನಿಸಿಲ್ಲ. ಇದನ್ನು ಅದು ಯಾವ ಟೈಪ್ ಗ್ರೋತ್, ಇದನ್ನು ಆ ಟೈಪ್ ಗ್ರೋತ್ ಆದ. ಇದು ಅಂದರೆ ಕೆಮಿಕಲ್ಗೆ ಇದಕ್ಕೆ ಏನು ವ್ಯತ್ಯಾಸ ಇಲ್ಲ, ಗ್ರೋತ್ ಆ ಟೈಪ್ ನಡೆದ. ನಾವು ಖಾತಾ ಹಾಕಿ 1 ತಿಂಗಳು ಐತ್ರಿ, ಅದೇನು ಕೆಮಿಕಲ್ ಯಾವ ಟೈಪ್ ಗ್ರೋತ್ ಕೊಡೋದು ಅದೇ ಟೈಪ್ ಇದನ್ನು ಗ್ರೋತ್ ಕೊಡ್ಲಾಗತ್ತ. ಅಂದ್ರೆ ಈಗ ಮೇ 21 ಅದ, ಏಪ್ರಿಲ್ 21ಕ್ಕೆ ಹಾಕಿರಿ ನೀವು. ಏಪ್ರಿಲ್ 21 ಅಂತ ಕಡಿ ಬಿಸಿಲೊಳಗೆ ಹಾಕಿರಿ. ಸರ್ಕಾರಿ ಗೊಬ್ಬರದ ಪ್ಲಾಟಿಗೆ ಈ ಪ್ಲಾಟಿಗೆ ಏನು ವ್ಯತ್ಯಾಸ ಇಲ್ಲ. ಏನು ವ್ಯತ್ಯಾಸ? ಬೆಳೆನೂ ಸರಿಯಾಗಿ ಬಂದ ಸರ್. ಸರಿಯಾಗಿ ಬಂದ್ರೆ ಸೇಮ್ ಗ್ರೋತ್, ಏನು ಚೇಂಜ್ ಏನೂ ಇಲ್ಲ. ಅಂದ್ರೆ ಪೂರ್ತಿ ಕೆಮಿಕಲ್ ಬಿಟ್ರೂ ನಡೀತದ ಅಂತ ನಿಮ್ದು ಕನ್ಫರ್ಮೇಷನ್ ಆಗ್ಯದ. ಸ್ವಲ್ಪ ನೀವು ಕಬ್ಬಿನ ಗಣಿಕೆ ಯಾವ ರೀತಿ ಬದಲಾವಣೆ ಆಗ್ಯದ ಸ್ವಲ್ಪ ಹೇಳಿ ಸರ್. ಗಣಿಕೆ ಏನದ ಲೆಂತ್ ಹೆಚ್ಚದ ರೀ. ಲೆಂತಿ ಹೆಚ್ಚದ, ಲೆಂತಿಗೆ ಒಂದೊಂದು ಗಣಿಕೆ ಅದಾವ. ಆಮೇಲೆ ದಪ್ಪನು ಚಲೋ ಬಂದ್ರಿ ಸರಿಯಾಗಿ. ದಪ್ಪನು ಹೆಚ್ಚದ ರೀ. ಏನೋ ಜರ ನೀರು ನಮ್ಮ ಕಡೆ ಬಿದ್ದಾರ, ಸಫಿಷಿಯಂಟ್ ನೀರು ಇದ್ರೆ ಹೆಚ್ಚಿಗೆ ದಪ್ಪ ಆಗೋ ಚಾನ್ಸಸ್ ಇತ್ತು. ನೀರು ಹೆಚ್ಚಿಗೆ ಇತ್ತಪ್ಪ ಅಂತಂದ್ರೆ ಏನೋ ದಪ್ಪ ಉದ್ದ ಆಗೋದು ಚಾನ್ಸಸ್ ನಿಮಗಿತ್ತು. ಈಗ ಮುಂದೆ ಬದಲಾವಣೆ ಆಯ್ತು ಸರ್, ಮಳೆಗಾಲ ಚಾಲು ಆಯಿತು, ಇನ್ನು ಹೆಚ್ಚಾಗೋದು ಚಾನ್ಸ್ ಅದ ರೀ. ಆಗ್ಬೋದು ರೀ, ಮಳೆ ನೀರಿಟ್ಟು ಸಫಿಷಿಯಂಟ್ ಫುಲ್ ಚೇಂಜ್ ಆಗ್ಬೋದು ರೀ. ಸರ್, ಮಣ್ಣಲ್ಲಿ ಏನು ಬದಲಾವಣೆ ಆಗ್ಯದ ಸ್ವಲ್ಪ ಏನು ತೋರಿಸ್ತೀರೇನು ಸರ್? ಮಣ್ಣು ಜರ ಮೆತ್ತಗೆ ಅನ್ಸಲಾಗುತ್ತೆ ನಮಗೆ, ಉದುರುದ್ರ ಅನ್ಸಲಾಗುತ್ತೆ. ಒಮ್ಮೆ ಎಡ್ಡೆಮ್ಮ ಏನದ ಬಿರ್ಸ್ ಅನ್ಸಲಾಗ, ಮೆತ್ತಗೆ ಅನ್ಸಲಾಗುತ್ತೆ. ಮಣ್ಣು ಮೆತ್ತಗೆ ಅನ್ಸಲಾಗತ್ತದ ನಿಮಗೆ. ಸರ್, ಒಟ್ಟೆ ಎಷ್ಟು ಸರ್ತಿ ಗೊಬ್ಬರ ಹಾಕತ್ತ ಕಂಪ್ನಿ ಹೇಳಿದ್ ನಿಮಗೆ ರೀ? ಕಂಪ್ನಿಯವರು 2 ಸರಿ ಅಂತ ಹೇಳಿ, ಇದೊಂದ್ಸರಿ ಹಾಕಿನ್ರ, ಇನ್ನೊಂದ್ಸರಿ ಹಾಕ್ತೀನಿ. ಅದು ಹಾಕಿದ ಬಳಿಕ ಯಾವ ಚೇಂಜಸ್ ಬರ್ತಾವ ನೋಡ್ಬೇಕಾದ್ರೆ ನನಗೆ ನಿರೀಕ್ಷೆ ಒಳಗಿದ್ದೇನೆ. ಒಟ್ಟೆ ಸರ್ಕಾರಿ ಗೊಬ್ಬರ ಬಿಟ್ಟು ಇದೇ ಡಾಕ್ಟರ್ ಭೂಮಿ ಮ್ಯಾಗೆ ರಿಸಲ್ಟ್ ತೊಗೋಬೇಕಂತ ಮನಸ್ಸಿಗೆ ಮನಸ್ಸದ್ರಿ. ಸರ್, ಒಟ್ಟಾರೆ ನಿಮ್ಮ ಅಭಿಪ್ರಾಯ ಏನು ಸರ್? ಒಟ್ಟಾರೆ ಅದ ಇದು ಯೂಸ್ ಮಾಡಿದ್ರೆ ನನಗೆ ಮೊದಲಿದ್ದು ನನ್ನ ಮನಸ್ಸಾಗ ಇದೇ ಇತ್ತು. ಆದ್ರೆ ಏನು ಡೌಟ್ ಇತ್ತು, ಅದ್ರ ಲೆವೆಲ್ದಾಗ ಕೆಮಿಕಲ್ ಲೆವೆಲ್ದಾಗ ಬರ್ತಿಲ್ಲ ನನಗೆ ಅಂಜಿಕೆ ಇತ್ತು. ನಾ ಮೊದಲು ಕೆಮಿಕಲ್ ಯೂಸ್ ಮಾಡೀನಿ ರೀ, ಆರ್ಗ್ಯಾನಿಕ್ ಯೂಸ್ ಮಾಡೀನಿ. ಕೆಮಿಕಲ್ ಒಳಗೆ ಏನಾತ್ರಿ ಜರ ರೋಗ ರುಜಿನ ಭಾಳ ಅನ್ಸ್ಲಾಗತ್ತಾರ ನನಗೆ. ಕೀಟದ ಇದು ಜರ ಇದು ಬೇರೆ ಬೇರೆ ಕೀಟಗಳ ಪ್ರಹಾರ ಜಾಸ್ತಿ ಅದ. ಆದರೆ ಇದು ಆರ್ಗ್ಯಾನಿಕ್ ಮಾಡಿದ್ರೆ ಏನು ಕೀಟದ ಪ್ರಕೋಪ ಕಡಿಮೆ ಇರ್ತದೆ ರೀ. ಆಮೇಲೆ ಭೂಮಿನೂ ಸರಿಯಾಗಿರ್ತದೆ ಒಂದು ಆಸೆ ಇತ್ತು. ಆದ್ರೆ ನನಗೆ ಡೌಟ್ ಇತ್ತು, ಅದಕ್ಕೆಲ್ಲ ಯೂಸ್ ಮಾಡಿದ್ದಿಲ್ಲ. ಈ ಸರಿ ಇದು ಹಾಕದ ಬಾಗ ನಂಗೆ ಕನ್ಫರ್ಮ್ ಆಯಿತು, ಆರ್ಗ್ಯಾನಿಕ್ದಿಂದ ಸಂಪೂರ್ಣ ಆರ್ಗ್ಯಾನಿಕ್ದಿಂದೇ ನಾವು ಮಾಡ್ಬೋದು ಅಂತೇಳಿ ನನಗೆ ಕನ್ಫರ್ಮ್ ಆಯಿತು. ಇನ್ನು ಮುಂದೆ ಅದೇ ಬಳಸ್ಬೇಕಂತ ನನ್ನ ವಿಚಾರ. ನಿಮ್ಮ ಸುತ್ತಮುತ್ತ ರೈತರು ಮಾಹಿತಿ ಕೇಳಿದ್ರೆ ಹೇಳ್ರಿ, ಅವ್ರಿಗೆ ಅನುಕೂಲ ಆಗಲಿ. ಅವಶ್ಯ. ನಮಸ್ಕಾರ.